ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬಹಳ ದಿನಗಳಾದ್ಮೇಲೆ ವಿಡಿಯೋ ಬರ್ತಾ ಇದೆ. ತುಂಬ ಜನ ಅನ್ಕೋತಿರ್ತೀರ ಎಲ್ಲೋಗ್ಬಿಡಪ್ಪ ಇವನು ಒಂದು ವಿಡಿಯೋ ಮಾಡ್ದ ಇದಕ್ಕಿದಂಗೆ ಕಣ್ಮರೆ ಆಗೋದು ಅಂತ ಅನ್ಕೊಂಡಿರ್ತೀರ. ಬಟ್ ಏನು ಮಾಡೋಣ ಗುರು, ಸ್ವಲ್ಪ ಬ್ಯುಸಿ ಶೆಡ್ಯೂಲು, ಕೆಲಸ ಅದು ಇದು ಅಂದ್ಕೊಂಡು ಟೈಮ್ ಮಾಡ್ಕೊಳ್ಳೋದ್ರೊಳಗೆ ನಮಗೆ ಟೈಮ್ ಸಿಗ್ದಂಗೆ ಆಗ್ಬಿಡ್ತೈತೆ. ಸೊ ಈ ವಿಡಿಯೋ ಸ್ಪೆಷಾಲಿಟಿ ಏನಂತ ನೋಡ್ತಾ ಇದ್ದೀರಾ, ಆಲ್ ನ್ಯೂ 2025 ಸುಜುಕಿ ಬಲೆನೋ. ಸೊ ನನ್ನ ಹಳೇ ಸಬ್ಸ್ಕ್ರೈಬರ್ಸು, ಸ್ಟಾರ್ಟಿಂಗ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ನನ್ನ ಹತ್ರ ಮುಂಚೆ ಒಂದು VW ಪೋಲೋ 1.2 ಟರ್ಬೋ TDI ಇತ್ತು. ಸೊ ಆ ಗಾಡಿ ಸಾಕಾಗದಲ್ಲೇ ಅದನ್ನು ಮಾರಿಬಿಟ್ಟೆ. ಸೊ ಒಂದು ನೋ ನಾನ್ಸೆನ್ಸ್ ಗಾಡಿ ಬೇಕು ಅಂದ್ಬಿಟ್ಟು ತುಂಬ ಹುಡುಕ್ತಿರುವಾಗ ತುಂಬ ಜನದ ಬಾಯಲ್ಲಿ ಬಂದಿದ್ದು ಇದೇ ಗಾಡಿ. ಮತ್ತು ತುಂಬ ಜನ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಂಥ ಗಾಡಿ ಸುಜುಕಿ ಬಲೆನೋ 2025 ಮಾಡಲ್ಲು. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಂದುಬಿಟ್ಟು ಇದು ಜುಲೈ ಮಂತ್ನಲ್ಲಿ ಆಗಿದೆ. ಸೊ ನಾನು ಡೆಲಿವರಿ ತೊಗೊಂಡಿದ್ದು ಆಯುಧ ಪೂಜೆ ದಿನ, ಅಕ್ಟೋಬರ್ ಫಸ್ಟೇ ಡೆಲಿವರಿ ಬೇಕು ಅಂದ್ಬಿಟ್ಟು ತುಂಬ ವೆಯ್ಟ್ ಮಾಡಿ 2 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಿದ್ದೆ. ಬಟ್ ಅಕ್ಟೋಬರ್ ಫಸ್ಟೇ ನನಗೆ ಡೆಲಿವರಿ ಬೇಕು ಅಂದ್ಬಿಟ್ಟು ಸೊ ಈ ಗಾಡಿನ ನಾನು ಬುಕ್ ಮಾಡ್ಕೊಂಡಿದ್ದೆ. ಸೊ ಅಂದ್ಕೊಂಡಂತೆ ಆಯುಧ ಪೂಜೆ ಹಬ್ಬದ ದಿನವೇ ಗಾಡಿ ಬಂತು. ಆಯುಧ ಪೂಜೆ ದಿನವೇ ವಿಡಿಯೋ ಬರಬೇಕಾಗಿತ್ತು, ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಯಾಕಂದರೆ ವರ್ಕ್ ಲೋಡು ಇನ್ನೂ ಬೇರೆ ಬೇರೆ ಕೆಲಸಗಳಿತ್ತು, ಅದರಿಂದ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತಲೇ ಬಂದಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ 8:30. ಗಾಡಿ ಎಲ್ಲ ಡೋರ್ಗಳು ಓಪನ್ ಮಾಡೋದು ಇಷ್ಟು ತಗ್ಲ ಕಾಣಿಸುತ್ತೆ ಗಾಡಿ ಒಳಗಡೆ ಕೂಡ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಹಂಗೆ ಸ್ವಲ್ಪ ರೇನ್ ವೆದರು, ಗಾಡಿ ಒಳಗಡೆ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಸ್ಟೇರಿಂಗ್ ನೋಡಿ, ಡಿ ಶೇಪ್ ಸ್ಟೇರಿಂಗು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಏನು ಬರಲ್ಲ, ಕಂಪ್ಲೀಟ್ ಬೇಸ್ ಮಾಡಲ್ಲ. ಬಟ್ ಇಲ್ಲಿ ನೋಡಿ ಗುರು ಮ್ಯಾಜಿಕ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟವನಲ್ಲ ಗುರು ಈ ಗಾಡಿಯಲ್ಲಿ, ಬೇಸ್ ಮಾಡಲಲ್ಲಿ. ಸೊ 4 ಪವರ್ ವಿಂಡೋ ಪ್ಲಸ್ ಒನ್ ಟಚ್ ಅಪ್ ಆ್ಯಂಡ್ ಒನ್ ಟಚ್ ಡೌನು. ಇದು ರೈಟ್ ಸೈಡ್ ವಿಂಡೋ, ಸೆಂಟ್ರಲ್ ಲಾಕಿಂಗು, 4 ಮಿರರ್ ಲಾಕಿಂಗು. ಇಲ್ಲಿ ನೋಡಿ ಗುರು ಬೇಸ್ ಮಾಡಲಲ್ಲಿ ಏನು ಕೊಟ್ಟಿದ್ದಾನೆ, ಟ್ರ್ಯಾಕ್ಷನ್ ಆಫ್ ಆ್ಯಂಡ್ ಆನು, ಆಟೋಮೆಟಿಕ್ ಆಫ್, ಆಟೋಮೆಟಿಕ್ ಆನು, ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ. ಗಾಡಿ ಆನ್ ಮಾಡಿದ್ರೆ ಒಂದು 50 ಲೈಟ್ ಆನ್ ಆಗ್ತವೆ. ಬಟ್ ಒನ್ಸ್ ನೀವು ಇಗ್ನಿಷನ್ ಆನ್ ಮಾಡಿದ್ರೆ ಯಾವ ಲೈಟ್ ಕೂಡ ಇರಲ್ಲ. ಬನ್ನಿ ಬ್ಯಾಕ್ ಸೀಟ್ ಕಂಫರ್ಟ್ ತೋರಿಸ್ತೀನಿ ಬನ್ನಿ ಗುರು. ಒಳ್ಳೆ ಸ್ಪೇಸ್ ಇದೆ. ಫ್ರಂಟ್ ಸೀಟ್ ನಾನು ಕಂಪ್ಲೀಟ್ ಫುಲ್ ಬ್ಯಾಕ್ ಮಾಡಿಬಿಟ್ಟಿದ್ದೀನಿ. ಹಂಗೂ ನೋಡಿ ಸ್ವಿಫ್ಟ್ಗಿನ್ನ ಸಿಕ್ಕಾಬಟ್ಟೆ ಸ್ಪೇಸ್ ಇದೆ ಗುರು. ಒಳ್ಳೆ ಲೆಗ್ ರೂಮ್ ಇದೆ, ಒಳ್ಳೆ ಅಂಡರ್ ಥೈ ಸಪೋರ್ಟ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. 60-40 ಸ್ಪ್ಲಿಟ್ ಸೀಟ್ಸ್ ಕೂಡ ಇದೆ. ಐಸೋಫಿಕ್ಸ್ ಚೈಲ್ಡ್ ಮೌಂಟ್ಸ್ ಕೂಡ ಇದೆ ನೋಡಿ, ಐಸೋಫಿಕ್ ಚೈಲ್ಡ್ ಮೌಂಟ್ಸ್ ಕೂಡ ಇದೆ. ಬ್ಯಾಕ್ ವಿಂಡೋಲ್ ಕೂಡ ನಿಮಗೆ ಪವರ್ ಬಟನ್ ಬರುತ್ತೆ ಗುರು. ಇನ್ನೇನು ಬೇಕು ಗುರು ನಿಮಗೆ, ಬೇಸ್ ಮಾಡಲು ಗಾಡಿಯಲ್ಲಿ ಇಷ್ಟೆಲ್ಲ ಫೀಚರು ಯಾರು ಕೊಡ್ತಾರೆ ಹೇಳಿ? ಯಾವ ಕಂಪ್ನಿಯವ್ರ ಗಾಡಿಯಲ್ಲಿ ಕಂಪ್ಲೀಟ್ಲಿ ಬೇಸ್ ಮಾಡಲ್ಲಿ ಇಷ್ಟೆಲ್ಲ ಫೀಚರ್ ಬಂದಿದೆ? ದಯವಿಟ್ಟು ಯಾರು ಇದ್ದರೆ ಕಮೆಂಟ್ ಮಾಡಿಬಿಡಿ. ಸೊ ನನಗಿನ್ನ ಒಳ್ಳೆ ಗಾಡಿ, ಒಳ್ಳೆ ಚಾಯ್ಸ್ ಯಾರ್ದಾರು ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಗಾಡಿ ಒಳಗಡೆ ಎಲ್ಲ ನೋಡಿದಿರಲ್ಲ ನೋಡಪ್ಪ, ಇವ್ನು ನಮ್ಮ ಬ್ಲ್ಯಾಕಿ. ಬ್ಲ್ಯಾಕಿ ಬರ, ಯೂಟ್ಯೂಬರ್ ಆಯ್ತಾ ಬ್ಲ್ಯಾಕಿ ನೀನು? ಇಲ್ಲಿ ಹೇಯ್, ಏನು ಫುಲ್ ಆ್ಯಟಿಟ್ಯೂಡಾ? ನಮ್ಮ ಡಾಬರ್ ಮ್ಯಾನ್ ಕರ್ಕೊಂಬಂದು ಕಚ್ಬಿಡ್ತೀನಿ ಅಷ್ಟೇ. ಬನ್ನಿ ಇಂಜಿನ್ ರೂಮ್ ಕೂಡ ತೋರಿಸ್ಬಿಡ್ತೀನಿ. ಸೊ 1.2 ಲೀಟ್ರು ನ್ಯಾಚುರಲಿ ಆಸ್ಪಿರೇಟೆಡ್ ಟರ್ಬೋ ಗಿರ್ಬೋ ಎಲ್ಲ ಇದಕ್ಕೆ ಅದರ ಅರ್ಥನೇ ಗೊತ್ತಿಲ್ಲ. ಸೊ ಟರ್ಬೋ ವೇರಿಯಂಟ್ ಇದರಲ್ಲಿ ಕೂಡ ಇತ್ತು ಗುರು. ಫಸ್ಟು ನಿಮಗೇನು ಬಲೆನೋ RS ಇತ್ತಲ್ಲ, ಅದರಲ್ಲಿ ನಿಮಗೆ ಟರ್ಬೋ ವೇರಿಯಂಟ್ ಇತ್ತು ಗಾಡಿ. ಬಟ್ ಆ ಗಾಡಿ ಏನೋ ಒಂದು ಸ್ವಲ್ಪ ಗಾಡಿ ಬಂದಾದಮೇಲೆ ಸ್ಟಾಪೇ ಮಾಡಿಬಿಟ್ರು. ಇಂಜಿನ್ ರೂಮ್ ನೋಡಿ, ಕ್ಲೀನಾಗಿ ಓಪನ್ ಇಂಜಿನ್ ರೂಮ್ ಗುರು. ಯಾವುದೇ ಮೆಕ್ಯಾನಿಕ್ ಬೇಕಾದ್ರೆ ರೆಡಿ ಮಾಡಿಬಿಡ್ತಾನೆ ಆ ಥರ ಇಂಜಿನ್ ರೂಮು. ಎಲ್ಲೂ ನಿಮ್ಗೆ ಇಕ್ಕಟ್ಟೆ ಅನ್ಸಲ್ಲ ಗುರು. ನಿಮ್ಮ ಜರ್ಮನ್ ಕಾರ್ಗಳಲ್ಲೆಲ್ಲ ನೋಡಿ ಇಂಜಿನ್ ರೂಮ್ ಒಳಗೆ ಕೈ ಇಡೋಕ್ಕೂ ಜಾಗ ಇರಲ್ಲ, ಫುಲ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತಾನೆ. ಅವನು ಹಿಂಗಡೆ ಏನಾದರೂ ಟರ್ಬೋ ಹತ್ರ ಏನಾದರೂ ಸ್ವಲ್ಪ ಇಶ್ಯೂ ಬಂದು ಗಾಡಿ ರಿಪೇರಿ ಮಾಡಬೇಕಂದ್ರೆ ಫುಲ್ ಇಂಜಿನೇ ಕೆಳಗೆ ಇಳಿಸ್ಬಿಡ್ಬೇಕು ಅವನು. ಅಷ್ಟು ತಲೆನೋವು ಗಾಡಿಗಳದಲ್ಲ. ಹೊಸ ಗಾಡಿ ತೊಗೊಂಡವರು ದಯವಿಟ್ಟು ರ್ಯಾಟ್ ಮೆಶ್ಗಳು ಇನ್ಸ್ಟಾಲ್ ಮಾಡ್ಕೊಂಬಿಡಿ. ನೋಡಿ ಲಿಟ್ರಲ್ಲಿ 20 ದಿನದ ಗಾಡಿಗಳು ಕಚ್ಚಡ ನನ್ನ ಮಗಂದು ಇಲಿ ಫುಲ್ ಎಲ್ಲ ಕಡ್ದ್ಬಿಟ್ಟು ಪುಡಿ ಮಾಡಿದ್ ಗುರು. ಈ ಹಾರ್ಡ್ ಫೈಬರ್ನ ಕಡಿತೈತೆ ಗುರು ಇಲಿ. ಸೊ ಇದರಿಂದ ನಿನ್ನೆ ಒಂದು 500-1000 ರೂಪಾಯಿ ಖರ್ಚು ಮಾಡಿದ್ದೀನಿ ಈ ಇಲಿಗೊಂದು ಗತಿ ಕಾಣಿಸ್ಬೇಕು ಅಂದ್ಬಿಟ್ಟು. ಸೊ ಹಳ್ಳಿ ಸೈಡೆಲ್ಲ ಹೇಳಿದ್ರು ಹೊಗೆ ಸೊಪ್ಪು ಅಂತ ಬರ್ತದೆ, ಹೊಗೆ ಸೊಪ್ಪು ಇಡಿ ಅಂತ ಹೇಳಿದ್ರು. ಹೊಗೆ ಸೊಪ್ಪು ಇದ್ರ ಫುಲ್ಲು ಹೊಗೆ ಸೊಪ್ಪು ಇಟ್ಟಿದ್ದೆ. ಮತ್ತು ರ್ಯಾಟ್ ಸ್ಪ್ರೇ ಒಂದು 350 ರುಪೀಸ್ ಒಂದು ರ್ಯಾಟ್ ಸ್ಪ್ರೇ ಬರುತ್ತೆ, ಅದನ್ನು ಕೂಡ ತಂದು ನೆನ್ನೆ ಎಲ್ಲ ಫುಲ್ಲು ಸ್ಪ್ರೇ ಮಾಡಿದ್ದೀನಿ. ನೆನ್ನೆ ನೈಟ್ ಏನು ಕಡ್ದಿಲ್ಲ, ಈ ಸೈಡ್ ಕೂಡ ಕಡ್ದಾಕ್ಬಿಟ್ಟಿದೆ ಇವರು ನೋಡಿ. ಎಂಥ ಅದೇನು ಇಲಿನೋ ಇಲ್ಲ ರಾಕ್ಷಸ ಇಲಿನೋ ನನಗಂತೂ ಗೊತ್ತಿಲ್ಲ ಅವರು. ಇಷ್ಟು ಹಾರ್ಡ್ ಫೈಬರ್ ಮೆಟೀರಿಯಲ್ನೇ ಕಡಿತೈತೆ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ನು ಯಾವ ಥರ ಇಲಿ ಇರ್ಬೋದು ಅಂತ. ಸೊ 1.2 ಲೀಟ್ರು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ನು. ಪವರ್ ಎಲ್ಲ ತುಂಬ ಡೀಸೆಂಟ್ ಆಗಿದೆ. ನಿಮ್ಗೆ ಅಷ್ಟೊಂದು ಹೇಳ್ಕೊಳ್ಳೋ ರೀತಿ ಏನು ಪವರ್ ಇಲ್ಲ, ಬಟ್ ಒಂದು ಫ್ಯಾಮಿಲಿ ಯೂಸ್ಗೆ ಚಿಲ್ ಮಾಡೋಕೆ ಒಂದು ಗಾಡಿ, ಮತ್ತು ಎಲ್ಲರೂ ಒಂದು ಡ್ರೈವ್ ಹೋಗ್ತೀರಾ ಅಂದರೆ ಸಿಕ್ಕಾಬಟ್ಟೆ ಒಳ್ಳೆ ಗಾಡಿ ಬರು. ಕಂಪ್ಲೀಟ್ ನೋ ನಾನ್ಸೆನ್ಸ್ ಗಾಡಿ. ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಪಿಕಪ್ ಇದೆ, ಸ್ಪೆಸಿಫಿಕೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ. 89 bhp ಇರೋ ಗಾಡಿ.
ಮೇನ್ ಥಿಂಗ್ ಇಲ್ಲಿ ನೋಡ್ರಿ ಗುರು 4 ಸಿಲಿಂಡ್ರ್ ಗುರು ಈ ಗಾಡಿ. ಇವಾಗ ಬರ್ತಿರೋ ನಿಸ್ಸಾನ್ ಆಗಿರ್ಬೋದು, ರೆನಾಲ್ಟ್ ಆಗಿರ್ಬೋದು, ಟಾಟಾ ನೆಕ್ಸಾನ್ ಆಗಿರ್ಬೋದು, ಈ ಗಾಡಿಗಳಲ್ಲೆಲ್ಲ ಬರೋದೇ ನಿಮಗೆ 3 ಸಿಲಿಂಡ್ರು. ಬಟ್ ಈ ಗಾಡಿ ಬೇಸ್ ಮಾಡಲು 4 ಸಿಲಿಂಡ್ರ್ ಗಾಡಿ ಗುರು. ಸೊ ಇವಾಗ ಕೂಡ ನೀವು ನೋಡ್ಬೋದು, ಬಲೆನೋ ನೀವು ಗೂಗಲ್ ಮಾಡಿದ್ರೆ ಆನ್ಲೈನ್ ಪ್ರೈಸು 7,30,000 ಏನೋ ಬರುತ್ತೆ. ಬಟ್ ನೀವು ಶೋರೂಮಲ್ಲಿ ಹೋದರೆ ಇನ್ನೊಂದು 20-30 ಸಾವಿರ ರೂಪಾಯಿ ಜಾಸ್ತಿ ಕಟ್ಟಿ ತೊಗೊಬೇಕಾಗುತ್ತೆ. ಸೊ ಗಾಡಿಯ ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ. ಒಳ್ಳೆ ಬೂಟ್ ಸ್ಪೇಸ್ ಇದೆ ಗುರು ಗಾಡೀಲಿ. ಗುರು ಲಿಟ್ರಲಿ ಒಬ್ಬರನ್ನ ಹೊಡೆದು ಎತ್ತಾಕೊಂಡು ಹೋಗ್ಬೋದು ಈ ಗಾಡಿ, ಯಾರೋ ಟ್ರೈ ಮಾಡೋಕೆ ಹೋಗ್ಬಿಡಿ. ಬಟ್ ಅಷ್ಟು ಜಾಗ ಇದೆ ಗುರು, ಒಳ್ಳೆ ಬೂಟ್ ಇದೆ. ಬಟ್ ನನಗೆ ಅನಿಸಿದ್ದು ಏನಂದರೆ ಸ್ವಲ್ಪ ಈ ಡೆಪ್ತ್ ಕಮ್ಮಿ ಇದ್ದರೆ ಚೆನ್ನಾಗಿರೋದು. ಸೊ ಈ ಡೆಪ್ತ್ ಏನಿದೆ ಅಲ್ಲ, ನಿಯರ್ಲಿ 1.5 ಫೀಟ್ ಡೆಪ್ತ್ ಬಂದ್ಬಿಡುತ್ತೆ. ಸ್ನೇಹಿತರೆ, ನನ್ನ ಒಪಿನಿಯನ್ ಕೇಳಿದ್ರೆ ನಾನು ಕೊಟ್ಟಿರೋ ಅಮೌಂಟ್ ಏನಿದೆ ಅದಕ್ಕೆ ಈ ಗಾಡಿ ಸಿಕ್ಕಾಬಟ್ಟೆ ವರ್ತಾಗಿದೆ ಗುರು. ಸೊ ಇದೇ ಥರ ನಿಮಗೆ ಯಾರ್ಯಾರಿಗೆ ಈ ಗಾಡಿ 6,52,000 ರೂಪಾಯಿಗೆ ಬೇಸ್ ಮಾಡಲಾದ್ರೂ ಕೂಡ ವರ್ತ್ ಇಟ್ ಗಾಡಿ ಅಂತ ಅನಿಸ್ತು, ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದೊಂದು ಕಮೆಂಟ್ ಹಾಕಿ. ಸೊ ಈ ಗಾಡಿ ಬಿಟ್ಟು ನಾನು ಬೇರೆ ಯಾವುದಾದ್ರೂ ಗಾಡಿ ನೋಡಬೇಕಾಗಿತ್ತಾ, ಇಲ್ಲ ಇದಕ್ಕಿಂತ ಈ ಬಜೆಟಲ್ಲಿ ಯಾವ್ದಾದ್ರು ಬೆಟರ್ ಗಾಡಿ ಇದೆಯಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇಷ್ಟು ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಬರುತ್ತೆ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಮೇಲೆ ಬರೋದು. ಆ್ಯಂಡ್ ಕರಿಯಾ ಗಾಡಿ ಫುಲ್ ಒಂದು ವಾಕ್ ರೌಂಡ್ ತೊಗೊತವನೆ, ಗಾಡಿ ಹೆಂಗೈತೆ ಹೊಸ ಗಾಡಿ ಅಂದ್ಬಿಟ್ಟು. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ, ಟ್ರಾವೆಲ್ ವ್ಲಾಗ್ಸು ಎಲ್ಲ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ, ನಾನು ಅಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿಕೊಡ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.